ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರನ ನಡವಳಿಕೆ ಬಗ್ಗೆ ಎಸ್ಐಟಿಗೆ ಅನುಮಾನ ಹುಟ್ಟಿದೆ. ಏನಾಗಿತ್ತು ಈ ಹಿಂದೆ? ಜುಲೈ 11ನೇ ತಾರೀಕು ಕೋರ್ಟ್ಗೆ ತಲೆಬುರುಡೆಯನ್ನ ಒಪ್ಪಿಸಿರ್ತಾರೆ. ಯಾರು? ದೂರುದಾರ. ತಲೆಬುರುಡೆಯನ್ನ ಕೋರ್ಟ್ಗೆ ಒಪ್ಪಿಸಿ ಅಲ್ಲಿ ತಮ್ಮ ಹೇಳಿಕೆಯನ್ನ ಕೂಡ ದಾಖಲಿಸಿರ್ತಾರೆ. ಆ ನಂತರದಲ್ಲಿ ತಲೆಬುರುಡೆಯ ಸ್ಥಳವನ್ನ ಮಹಜರು ಕೂಡ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. ಈಗಾಗಲೇ ಸ್ಥಳ ಮಹಜರು ಕಾರ್ಯವನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡಿ ಮುಗಿಸಿದ್ದಾರೆ. ಕೋರ್ಟ್ಗೆ ಒಪ್ಪಿಸಿದಂತ ತಲೆಬುರುಡೆ ಸುಲಭವಾಗಿ ಹೇಗೆ ಸಿಕ್ತು? ಇವೆಲ್ಲ ಪ್ರಶ್ನೆಗಳಿದಾವೆ. ಈಗ ಯಾಕೆ ಹುಡುಕಾಡಿದ್ರು ಕೂಡ ಶವಗಳು, ಅಸ್ಥಿಪಂಜರ ಸಿಗ್ತಾ ಇಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿನಿಧಿ ಪೃಥ್ವಿ ಮಾಹಿತಿಯನ್ನ ಕೊಡ್ತಾರೆ. ಪೃಥ್ವಿ, ಎಸ್ಐಟಿಗಳ ಪ್ರಶ್ನೆ ಏನಿದೆ, ಯಾಕೆ, ಏನು, ಎಲ್ಲಿ ಅನ್ನುವಂಥದ್ದು, ಇದಕ್ಕೆ ಬಹುಶಃ ದೂರುದಾರನ ಬಳಿ ಉತ್ತರಗಳು ಇರುತ್ತೆ. ಇನ್ಸೈಡ್ ಮಾಹಿತಿ ಏನ್ ಲಭ್ಯವಾಗ್ತಾ ಇದೆ ಪೃಥ್ವಿ? ಖಂಡಿತ ಚೈತ್ರ, ಇಲ್ಲಿ ಸಾಕಷ್ಟು ಒಂದು ಅನುಮಾನ, ಗೊಂದಲ ಈ ಒಂದು ಎಸ್ಐಟಿ ತಂಡಕ್ಕೆ ಹುಡ್ಕೊಂಡಿರೋಂತ ಏನಂತ ಹೇಳಿದ್ರೆ, ಈಗ ಆರಂಭಿಕ ಹಂತದಲ್ಲಿ ಜುಲೈ 11ನೇ ತಾರೀಕು ಈ ಒಂದು ಸಾಕ್ಷ್ಯ ದೂರುದಾರ, ಅನಾಮಿಕ ಸಾಕ್ಷ್ಯ ದೂರುದಾರ ಏನು ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗ್ತಾನೆ. ಕೋರ್ಟ್ಗೆ ಹಾಜರಾಗಂತ ಸಂದರ್ಭದಲ್ಲಿ ಆತ ಬರೀ ಕೈಯಲ್ಲಿ ಬಂದಿರೋದಿಲ್ಲ. ತಾನು ಏನು ಹೇಳಿದ್ದ, ನೂರಾರು ಹೆಣಗಳನ್ನು ಹೂತಿಟ್ಟಿದ್ದೀನಿ ಅಂತ ಏನು ಹೇಳಿದ್ದ, ಅದಕ್ಕೆ ಸ್ಯಾಂಪಲ್ ಅಂತ ಹೇಳಿ ಆತ ಒಂದು ತಲೆಬುರುಡೆ ಮೂಳೆಗಳನ್ನು ಕೂಡ ತಂದಿಟ್ಟಿದ್ದ. ಆ ತಲೆಬುರುಡೆ ಮೂಳೆಗಳನ್ನು ಒಂದು ಚೀಲದಲ್ಲಿ ತಗೊಂಡು ಬಂದು ಅದನ್ನ ಸೀದಾ ಜಡ್ಜ್ ಮುಂದೆ ಇಟ್ಟಿದ್ದ. ಸೊ ಜಡ್ಜ್ ಕೂಡ ಅದನ್ನ ನೋಡಿದ್ರು. ಆ ಒಂದು ಪ್ರಕರಣಕ್ಕೆ ಗಂಭೀರತೆ ಸಿಕ್ಕಿದ್ದೆ ಅಲ್ಲಿ. ಅಂದ್ರೆ ಯಾರೋ ಒಬ್ಬ ಬಂದ, ಏನೋ ಒಂದ್ ಕಡೆ ನೂರಾರು ಹೆಣವನ್ನ ಹೂತಿಟ್ಟಿದ್ದೀನಿ ಅಂದ, ಈ ತರದ್ದಲ್ಲ. ಆತ ತರುವಾಗಲೇ ಒಂದು ಸ್ಯಾಂಪಲ್ ಅನ್ನ ತಗೊಂಡು ಬಂದಿದ್ದ. ಸೊ ಇದರಿಂದಾಗಿ ಈ ಪ್ರಕರಣಕ್ಕೆ ಸಾಕಷ್ಟು ಗಂಭೀರತೆ ಸಿಕ್ಕಿತ್ತು, ಗಂಭೀರವಾದ ಸ್ವರೂಪವನ್ನು ಇದು ಪಡ್ಕೊಂಡಿತ್ತು. ಅದಾದ ಬಳಿಕ ಆ ಒಂದು ತಲೆಬುರುಡೆ ಮತ್ತೆ ಮೂಳೆಗಳನ್ನು FSLಗೆ ಕಳಿಸಲಾಯಿತು. ಅದಾದ ಬಳಿಕ ಅದು ಎಲ್ಲಿ ಸಿಕ್ತು ಅಂತ ಹೇಳಿ ಸ್ಥಳ ಮಹಜರನ್ನು ಕೂಡ ಮಾಡುವಂತ ಸಂದರ್ಭದಲ್ಲಿ ಆತ ಏನು ಬಂಗ್ಲಗುಡ್ಡೆ ಇದೆ, ಆ ಒಂದು ಬಂಗ್ಲಗುಡ್ಡೆನಲ್ಲೇ ತಾನು ಇದನ್ನ ತೆಗೆದಿದ್ದು ಅಂತ ಹೇಳಿ ಆ ಒಂದು ವಿಡಿಯೋ ರೆಕಾರ್ಡ್ ಅನ್ನ ಕೂಡ ಕೊಟ್ಟಿದ್ದ. ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಏನದನ್ನ ತೆಗಿತಾನೆ, ಆ ಒಂದು ತಲೆಬುರುಡೆಯನ್ನ ತೆಗಿತಾನೆ, ಅದರ ವಿಡಿಯೋ ರೆಕಾರ್ಡ್ ಅನ್ನ ಕೂಡ ಆತ ಕೊಟ್ಟಿದ್ದ. ಸೊ ಇದು ಸಾಕಷ್ಟು ಈ ಒಂದು ಕೇಸ್ಗೆ ಸಾಕಷ್ಟು ಸ್ಟ್ರಾಂಗ್ ಮಾಡಿತ್ತು. ಸೊ ಅದಾದ ಬಳಿಕ ಈಗ ಎಲ್ಲಿ ಹುಡುಕಿದ್ರು ಕೂಡ ಸಿಗ್ತಾ ಇರಲಿಲ್ಲ. ಅಂದ್ರೆ ಅವನು ಆತನೇ ಸ್ವತಃ ತೋರಿಸಿದಂತ ಜಾಗದಲ್ಲಿ 1ರಿಂದ 10 ಪಾಯಿಂಟ್ಗಳಿಗೆ ಆಗದಾದ್ರೂ ಕೂಡ ಎಲ್ಲೋ ಒಂದು ಕಡೆ ಮಾತ್ರ ಸಿಕ್ಕಿರೋದ್ರಿಂದ ಸೊ ಈ ಅನುಮಾನ ಈಗ SITಗೆ ಕಾಡಿರೋವಂಥದ್ದು. ಅಂದ್ರೆ ಆತ ಹೋಗಿ ತಗೊಂಡ್ ಬರ್ತಾ ಇದ್ದ, ಅವನೇ ಹೋಗಿ ಒಬ್ಬನೇ ಹೋಗಿ ತಗೊಂಡ್ ಬರ್ತಾ ಇದ್ದ ಅಂತ ಹೇಳಿದ್ರೆ ಈಗ ಅಷ್ಟೊಂದು ಹುಡುಕಾಡಿದ್ರು ಯಾಕೆ ಸಿಗ್ತಾ ಇಲ್ಲ ಅನ್ನೋ ಅನುಮಾನ ಕಾಣ್ತಾ ಇದೆ. ಸೊ ಈ ನಿಟ್ಟಿನಲ್ಲೂ ಕೂಡ ಈಗ ಹೆಚ್ಚಿನ ವಿಚಾರಣೆಯನ್ನ ಆತನ ಮೇಲೆ ಒಳಪಡಿಸಿರುವಂತದ್ದು. ಸದ್ಯಕ್ಕೆ ಇವಾಗ ಏನು ಅನಾಮಿಕ ದೂರುದಾರನ್ನ ಕರ್ಕೊಂಡು ಒಂದು ಬಂಗ್ಲಗುಡ್ಡದ ಮೇಲ್ಭಾಗ ಹೋಗಿರುವಂತದ್ದು. ಇವತ್ತು ನಡಿಬೇಕಾಗಿದ್ದಂತಹ 11, 12, 13ನೇ ಪಾಯಿಂಟ್ ಉತ್ಖನನ ಇನ್ನೂ ನಡೆದಿಲ್ಲ. ಸೊ ಅದನ್ನ ಆರಂಭ ಮಾಡಲಿಲ್ಲ. ಅದರ ಬದಲಾಗಿ ಆತನನ್ನ 11ನೇ ಪಾಯಿಂಟ್ ಇಂದ ಸೀದಾ ಮೇಲ್ಗಡೆ ಕರ್ಕೊಂಡು ಹೋಗಿರೋ ಅಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ.